ವಾರ್ತಾ ಭಾರತಿ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹಜರತ್ ನದಾಫ್. ವೀಕ್ಷಕರೇ, ನಾನಿವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿದ್ದೇನೆ. ದೇಶವ್ಯಾಪ್ತಿ ನಡೆಯುತ್ತಿರುವ ವಿದ್ಯಾರ್ಥಿ ಪ್ರತಿಭಟನೆ ಇಂದು ಕೂಡ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ನಡೀತಾ ಇದೆ. ಏನು ನಿನ್ನೆ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ವಿಡಿಯೋ ಹೇಳಿಕೆಯನ್ನು ಮಾಡಿದರು. ಆ ಒಂದು ವಿಡಿಯೋ ಹೇಳಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ನಾವು ನ್ಯಾಯ ಕೊಡ್ತೀವಿ, ಈ ಒಂದು ಪ್ರಕರಣದಲ್ಲಿ ಭಾಗಿಯಾದವ್ರಿಗೆ ಶಿಕ್ಷೆ ಕೊಡ್ತೀವಿ ಅನ್ನುವ ಮಾತು ಏನಿದೆ, ಅದರ ಬಗ್ಗೆ ಇವತ್ತು ಇಲ್ಲಿ ನೆರೆದಿರುವಂಥ ಪ್ರತಿಭಟನಾಕಾರನ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ಮನೆಯಲ್ಲಿ ಎತ್ಕೊಂಡು ನಾನು ವಿಡಿಯೋ ಕಾಲ್ ಮಾಡ್ತೀನಿ ಸರ್. ಕ್ಯಾಬಿನೆಟ್ ಮೀಟಿಂಗ್ ನಡೀತಾನೆ ಇರುತ್ತೆ ಸರ್. ವಿ ವಾಂಟ್ ರಿಸಲ್ಟ್ಸ್, ನಾಟ್ ಪ್ರಾಮಿಸಸ್. ನೀವು ಹೇಳ್ತಾನೆ ಇರಿ, ಮಾಡ್ತಾನೆ ಇರಿ. ವರ್ಷ ಇನ್ನೊಂದು 5 ವರ್ಷ ಬರುತ್ತೆ, ಮತ್ತೆ ಎಲೆಕ್ಷನ್ ಬರುತ್ತೆ, ನೀವು ಮಾಡ್ತಾನೆ ಇರ್ತೀರಾ. ಅಷ್ಟೊಂದಾಗ ಇನ್ನೊಂದು 10-20 ಲೀಕ್ ಆಗಿಬಿಟ್ಟಿರುತ್ತೆ. ನಮಗೆ ಕರೆಂಟ್ ಆಗಿ ನಮಗೆ ಈಗ ಬೇಕು. ನಾಟ್ ಈವನ್ ಒನ್ಸ್ ಅವರ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್. ಎಕ್ಸಾಕ್ಟ್ಲಿ. ಪ್ರೈಮ್ ಮಿನಿಸ್ಟರ್ ಎಲ್ಲಿ ಬೇಕಾದರೂ ಅಲ್ಲಿ ಬರ್ತಾರೆ. 2 ನಿಮಿಷದಲ್ಲಿ ಇಟಾಲಿಗೆ ಹೋಗ್ಬಿಡ್ತಿರ್ತಾರೆ, 5 ನಿಮಿಷದಲ್ಲಿ UK ಹೋಗ್ಬಿಟ್ಟಿರ್ತಾರೆ. ಇಲ್ಲಿರೋ ಡೆಲ್ಲಿಗೆ ಬರೋಕ್ಕಾಗಲ್ಲ. ನಿಮ್ಮ ಕಂಟ್ರಿನೇ ಅಲ್ವಾ? ನಿಮ್ಮನ್ನ ಯಾರು ಏನು ಮಾಡಿಬಿಡ್ತಾರೆ ಸರ್? ಅಷ್ಟು ಕಾನ್ಫಿಡೆನ್ಸ್ ನಿಮಗೆ ನಿಮ್ಮ ಗೌರ್ಮೆಂಟ್ ಮೇಲೆ ಇಲ್ವಾ? ನಿಮಗೆ ಸೆಕ್ಯೂರಿಟಿ ಕೊಡುತ್ತೆ ಅಂತ ಫೋನಲ್ಲಿ ಮಾತಾಡೋದೇನು ಸರ್? ಅಷ್ಟು ಜನ ಅಲ್ಲಿ 20 ದಿವಸ, 23 ದಿವಸ, 40 ದಿವಸ ಅಂತ ಅಲ್ಲಿ ಕೂತಿದ್ದಾರೆ. ನೀವು ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಕಮ್ ಅಪ್ ಟು ದ ಗ್ರೌಂಡ್ ಗೈ. ನಾವು ಸೆಲೆಕ್ಟ್ ಮಾಡಿರೋದು ನಮ್ಮನ್ನ PM ಆಗಿ. ಯು ಆರ್ ಸಪೋಸ್ ಟು ಆನ್ಸರ್ ಟು ಅಸ್. ಆ್ಯಂಡ್ 23 ದಿವಸ ಆದಮೇಲೆ ಒಂದು ರಿಪ್ಲೈ ಕೊಡ್ತಾರಾ? ವಿಡಿಯೋ ಕಾಲಲ್ಲೂ ಅದೇನು? ಹೌ ಮಚ್ ಅಕೌಂಟಬಿಲಿಟಿ ಯು ಹ್ಯಾವ್ ಸರ್. ಗ್ರೇಟ್. ರೆಸ್ಪೆಕ್ಟ್ ಯು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಇವ್ರನ್ನೆಲ್ಲ ಏನು ಮಾಡೋದು ಸರ್? ವಿ ವಾಂಟ್ ಈಗ ಸದ್ಯಕ್ಕೆ ವಿ ವಾಂಟ್ ಇಮ್ಮಿಡಿಯೇಟ್ ರಿಸಲ್ಟ್ಸ್. ಇಲ್ಲಿರೋರೆಲ್ಲರೂ ಸ್ಟೂಡೆಂಟ್ಸ್ ಅಲ್ಲ, ಸ್ಟೂಡೆಂಟ್ಸಿಗೆ ಸಪೋರ್ಟ್ ಮಾಡೋರು ಬಂದಿದ್ದಾರೆ. ಎಷ್ಟೊಂದು ವರ್ಕಿಂಗ್ ಪ್ರೊಫೆಷನಲ್ಸ್ ಬಂದಿದ್ದಾರೆ. ಸ್ಟೂಡೆಂಟ್ಸ್ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ ಹೂ ಹ್ಯಾವ್ ಲಾಸ್ಟ್ ದರ್ ಚಿಲ್ಡ್ರನ್. ಮಕ್ಕಳ ಬಗ್ಗೆ ಗೊತ್ತಿ ಅವ್ರ ಲೈಫಿಗೆ ರೆಸ್ಪೆಕ್ಟ್ ಮಾಡೋರು ಇದ್ರಾಗ ಸಾಕು. ನೀವು ಪ್ರೊಟೆಸ್ಟಿಗೆ ಬರ್ಬೋದು. ನೀವು ಸ್ಟೂಡೆಂಟಾಗಿ ಇರಬೇಕಾಗಿರೋರಿಲ್ಲ. ಈ ಫೇಲ್ಡ್ ಸಿಸ್ಟಮಿಗೆ ಆಪೋಸಿಟ್ ಆಗಿ ನೀವು ಕ್ವಶನ್ ಮಾಡೋಕ್ಕಿದ್ರೆ ಸಾಕು. ಯು ಕ್ಯಾನ್ ಕಮ್, ಮಾತಾಡಬೇಕು, ರಿಸೈನ್ ಮಾಡಬೇಕು. ಸಾಕಾಯ್ತು ನಮ್ಗೆ ಅವ್ರದ್ದು. ವಿ ವಾಂಟ್ ಅ ನ್ಯೂ ಎಡ್ಯುಕೇಟೆಡ್ ಎಜುಕೇಷನ್ ಮಿನಿಸ್ಟರ್. ಆ್ಯಕ್ಚುಲಿ ಏನು ಗೊತ್ತಾ, ಮೂವಿ ಸ್ಟಾರ್ಸ್, ಪೊಲಿಟಿಷಿಯನ್ಸ್, ಫಿಲ್ಮ್ ಸ್ಟಾರ್ಸ್, ಪಾಪ್ಯುಲರ್ ಆಗಿರೋರೆಲ್ಲ ಇಟ್ ಈಸ್ ನಾಟ್ ಇದು ಕಂಪಲ್ಸರಿ ಅಲ್ಲ ಅವ್ರು ಹೆಂಗೆ ಅವ್ರನ್ನ ಪ್ರೊಜೆಕ್ಟ್ ಮಾಡ್ಕೊತಾರೋ ರಿಯಲ್ ಲೈಫಲ್ಲೂ ಅವ್ರು ಹಂಗೆ ಇದ್ದಾರೆ ಅಂತ. ಸೊ ವಿ ಹ್ಯಾವ್ stars coming up. We have stars showing their support to us through social media. Few have come to grounds also. We respect all of them and it's just a request. ನಿಮ್ಮ ದೇಶ, ನಿಮ್ಮ ಭವಿಷ್ಯ. ವಿ ಆರ್ ದ ಫ್ಯೂಚರ್ ಆಫ್ ಇಂಡಿಯಾ. ನೀವು ಇಂಡಿಯಾದಲ್ಲಿ ನಿಮ್ಮ ಜೀವನ ಮಾಡಬೇಕಂದ್ರೂ ನಾವೇ ಇರಬೇಕು. ಸೊ ಇಟ್ ಈಸ್ ಬೇಸಿಕ್ ಕಾಮನ್ ಸೆನ್ಸ್. ನಿಮ್ಮ ಬೇಸಿಕ್ ಬೇರ್ ಮಿನಿಮಮ್ ಯು ಕ್ಯಾನ್ ಡೂ ಇಸ್ ಶೋ ಸಪೋರ್ಟ್. ವಿ ರಿಕ್ವೆಸ್ಟ್ ಯು ಟು ಡೂ ಸೊ. ಇವತ್ತು ಪ್ರಧಾನಮಂತ್ರಿಗಳು ಮರ್ತೋಗಿದ್ದಾರೆ ಅನಿಸುತ್ತೆ ಯಾತಕ್ಕೋಸ್ಕರ ಈ ಹೋರಾಟ ನಡೀತಿದೆ ಅಂತ. ಕಠಿಣ ಶಿಕ್ಷೆ ಆಗಬೇಕು ಖಂಡಿತ, ಬಟ್ ಆದರೆ ಹೋರಾಟ ನಾವು ಮಾಡ್ತಿರೋದು ಕಠಿಣ ಶಿಕ್ಷೆಗೋಸ್ಕರನ? ಇವತ್ತು ಹೋರಾಟ ಮಾಡ್ತಿರೋದು ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲ ಸಂಘಟನೆ, ಭಾರತದ ಎಲ್ಲ ನಾಗರಿಕರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಿರೋದು ನೀವು ಕಠಿಣ ಶಿಕ್ಷೆ ಕೊಡಿ ಅಂತ ಕೇಳ್ತಿದ್ದೀವ ಯಾರಾದ್ರೂ? ಖಂಡಿತ ಕೇಳ್ತಿಲ್ಲ. ನಾವು ಕೇಳ್ತಿರೋದು ಅಕೌಂಟಬಿಲಿಟಿ. ಅಂದರೆ ನಿಮ್ಮ ಹೊಣೆಗಾರಿಕೆ. ಈ ಇಷ್ಟು ಪೇಪರ್ ಲೀಕ್ ಆಗಿದೆಯಲ್ಲ, ನೀಟ್ ಪೇಪರ್ ಲೀಕಲ್ಲಿ 21 ಜನ ವಿದ್ಯಾರ್ಥಿಗಳು ಸತ್ರಲ್ಲ, ಅವ್ರನ್ನ ಬಿಟ್ಟು ಇವತ್ತು 2014ರಿಂದ ಇವತ್ತವರೆಗೂ ಎಷ್ಟು ಪೇಪರ್ ಲೀಕ್ಗಳಾಗಿಲ್ಲ? ಸರಿಸುಮಾರು ಎಷ್ಟು ಪೇಪರ್ ಲೀಕ್ಗಳು ಮಾಡಿದರೆ? ಹಂಗಿದ್ರೆ ನೀವು ಓದ್ಕೊಂಡಿಲ್ಲ, ನಿಮಗೆ ಯಾವುದೇ ಒಂದು ಎಜುಕೇಷನ್ ಬಗ್ಗೆ ನಿಮಗೆ ಯಾವುದೇ ಒಂದು ತಿಳುವಳಿಕೆ ಇಲ್ಲ. ಹಂಗಂತ ಅಂದ್ಬಿಟ್ಟು ಈ ರೀತಿ ಒಂದು ಗೌರ್ಮೆಂಟ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಕೈಯಲ್ಲಿ ಒಂದು ಎಜುಕೇಷನ್ ಮಿನಿಸ್ಟರ್ ಕೈಯಲ್ಲಿ ಒಂದು ರಾಜೀನಾಮೆ ಕೊಡ್ಸೋಕ್ಕಾಗ್ತಿಲ್ಲ ಅಂದರೆ ಯಾವ ಊರಿನ ಪ್ರಧಾನಿ ರೀ ನೀವು? ಇವತ್ತು ಇಷ್ಟು ಜನ ನಿಮಗೆ ಓಟ್ ಹಾಕಿ 2ನೇ ಟರ್ಮ್ ನಿಮ್ಮನ್ನ ಕೂರಿಸಿದಾರಲ್ಲ ಪ್ರಧಾನಿ, ನಮ್ಮ ದೇಶದ ಪ್ರಧಾನಿ ವಿಶ್ವಗುರು ಅಂತ ಹೇಳಿ ಕೂರಿಸಿದಾರಲ್ಲ, ವಿಶ್ವಗುರು ಅಂತ ಆದವರು ಮಧ್ಯರಾತ್ರಿ ಬಂದು ಒಂದು ವಿಡಿಯೋ ಮಾಡೋವಂಥ ಅವಶ್ಯಕತೆ ಏನಿತ್ತು ನಿಮಗೆ? ಯಾಕೆ ಒಂದು ಪ್ರೆಸ್ ಮೀಟ್ ಮಾಡಿ ಆ 21 ಜನ ಮಕ್ಕಳು ಸತ್ರಲ್ಲ ಅವ್ರಿಗೆ ಸಂತಾಪ ಸೂಚಿಸೋಕ್ಕಾಗಿರಲ್ಲ? ನೀವು ಪರಿಹಾರ ಕೊಡೋದು 2ನೇ ವಿಷಯ, ಸೆಕೆಂಡ್ರಿ ಬಿಟ್ಬಿಡಿ. ಆದರೆ ಒಂದು ಸಂತಾಪ ಸೂಚಿಸೋಕ್ಕೆ ನೀವು ಇಷ್ಟೊಂದು ಯೋಚನೆ ಮಾಡಬೇಕಾ? ಹಾಗಿದ್ರೆ ನೀವೇನು ಹೇಳ್ತಿದ್ದೀರಾ? ನಾವು ಮಾಡೋದು ಮಾಡೇ ಮಾಡ್ತೀವಿ, ಒಂದು ಡಿಕ್ಟೇಟರ್ಶಿಪ್, ನಾವೇನು ಮಾಡ್ತೀವೋ ಅಷ್ಟೇ ಸರಿ, ನಾವೇನು ಮಾಡ್ತೀವೋ ಅದನ್ನೇ ನೀವೆಲ್ಲ ಕೇಳಬೇಕು. ನಾನು ಮಧ್ಯರಾತ್ರಿ ಬಂದು ವಿಡಿಯೋ ಮಾಡಿದ್ರೆ ನೀವು ಅದನ್ನೇ ಒಂದು ಅಕೌಂಟಬಿಲಿಟಿ ತಗೋಬೇಕು ಅಂತ ಹೇಳ್ತಿದ್ದೀರಾ? ಹಂಗಾರೆ ನೀವು ಮಾತಾಡಿರೋದು ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹಾಕ್ತೀವಿ ಅನ್ನೋದೇ ಒಂದು ಅಕೌಂಟಬಿಲಿಟಿನ? ಈ ಅಕೌಂಟಬಿಲಿಟಿ ಕೇಳಕ್ಕೆ ನಾವಿಲ್ಲಿ ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದೀವ? ಇಷ್ಟು ಜನ ಉಪವಾಸ ಕೂತಿದಾರ. ಇಡೀ ಭಾರತಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲೂ ಇವತ್ತು ಜನಗಳು ಬೀದಿಗಿಳಿದು ತಮ್ಮ ತಮ್ಮ ಮಕ್ಕಳ
ಭವಿಷ್ಯಕ್ಕಾಗಿ ತಮ್ಮ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಿದ್ರಲ್ಲ, ಈ ಒಂದು ಆನ್ಸರ್ ಕೇಳೋದಕ್ಕೆ ಹೋರಾಟ ಇದೆಲ್ಲ ನೀವು ಏನು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋ ಅಂಥ ಕೆಲಸಗಳನ್ನ ಮಾಡಬೇಡಿ ಆಯಿತಾ. ನೀವೊಂದು ದೇಶದ ಪ್ರಧಾನಿ ವಿಶ್ವಗುರು ಅಂತ ನೀವೇ ಹೇಳ್ಕೊಂಡಿದ್ದೀರಾ, ಬರೀ ಎಲ್ಲೋ ಹೋಗ್ಬಿಟ್ಟು ಮೆಲಡಿ ಚಾಕ್ಲೇಟ್ ಹಂಚ್ಬಿಟ್ಟಿದ ತಕ್ಷಣ ನೀವು ಪ್ರಧಾನಿ ಅಲ್ಲ. ಇಲ್ಲಿ ನಮ್ಮ ಜನಕ್ಕೆ, ನಮ್ಮ ಮಕ್ಕಳಿಗೆ, ನಮ್ಮ ಸ್ಟೂಡೆಂಟ್ಸ್ಗೆ ಇಲ್ಲಿ ಏನು ಬೇಕೋ ಅದನ್ನು ಕೊಟ್ಟು ಈ ಪೇಪರ್ ಲೀಕ್ ಅನ್ನೋದನ್ನು, ಈ ಒಂದು ಎಜುಕೇಷನ್ ಸಿಸ್ಟಮ್ ಅನ್ನೋದನ್ನು ಸರಿ ಮಾಡಿ ದೇಶದಲ್ಲಿರೋ ಎಲ್ಲ ಒಂದು ನಾಗರಿಕರಿಗೆ ಒಂದು ಒಳ್ಳೆಯ ಒಂದು ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ಅದನ್ನು ಆವಾಗ ಮೆಚ್ಕೊತೀವಿ. ಮಧ್ಯರಾತ್ರಿ ಬಂದು ವಿಡಿಯೋ ಮಾಡೋದನ್ನು ಯಾರೂ ಮೆಚ್ಚಲ್ಲ. ನಾವು ಡೆಮಾಕ್ರಸಿಯಲ್ಲಿ ಇದ್ದೀವಮ್ಮ, ನಾವು ಒಪ್ಪಿದ್ದೀವಿ. ನನಗೂ ಡೆಮಾಕ್ರಸಿಯಲ್ಲಿ ಅಷ್ಟೇ ಹಕ್ಕಿದೆ, ನರೇಂದ್ರ ಮೋದಿಯವ್ರಿಗೂ ಅಷ್ಟೇ ಹಕ್ಕಿದೆ. ಈಗ ನಮ್ಮ ಮಕ್ಕಳು ಬಂದು ಪಾರ್ಲಿಮೆಂಟ್ ಮುಂದೆ ಕುಂತಿದ್ದಾರೆ, ಏನೋ ಅನ್ಯಾಯ ಆಗಿದೆ. ಯಾಕಪ್ಪ ನೀವು ಕರೆದು ಮಾತಾಡಿಲ್ಲ? ಏನಪ್ಪ ಹುಡುಗರು ಬಂದಿದ್ದೀರಿ, ಏನು ನಿಮ್ಮ ಕಷ್ಟ ಏನು ತೊಂದರೆ ಆಗಿದೆ ಅಂತ ಕೇಳಬೇಕಲ್ಲ. ನೀವು ಕೇಳಿಲ್ಲ ಅಂದರೆ ನೀವು ಡೆಮಾಕ್ರಸಿ ಎಗನೆಸ್ಟ್ ಇದ್ದೀರಿ. ನೀವು ಅವ್ರ ಕಷ್ಟವನ್ನು ಕೇಳ್ಕೊಂಡಿಲ್ಲ ಅಂದರೆ ನಿಮ್ಮ ಏನಿದೆ ಸರ್ಕಾರದ ಧೋರಣೆ, ಈ ಅಕ್ರಮಗಳಲ್ಲಿ ನೀವು ನೇರವಾಗಿ ಭಾಗಿದಾರರು. ನೀನು ಯಾವ ಸೀಮೆ ಪ್ರಧಾನಿನಯ್ಯ? ಯಾವಾಗ ಹೇಳೋದು? ಎಷ್ಟು ದಿವಸಕ್ಕೆ ಮಾತಾಡೋದು? ಇದೇನು ಪ್ರಧಾನಿ ಮಾತಾಡೋದ? ರಾತ್ರಿ 12 ಗಂಟೆಯಲ್ಲಿ ನೀನು ಸಂದೇಶ ಕಳಿಸ್ಬಿಟ್ರೆ ಇದು ಸಂದೇಶನ? ಆಯ್ತಪ್ಪ, ಕಠಿಣ ಶಿಕ್ಷೆ ಕೊಟ್ಬಿಡ್ತೀನಿ. ಯಾವತ್ತು ಕೊಡೋದು ನೀನು? ಯಾವುದು ತನಿಖೆ ಮಾಡಿಸ್ತೀನಿ, ಆಮೇಲೆ ತಾನೇ ನೀನು ಕಠಿಣ ಶಿಕ್ಷೆ. ನಿನಗೇನಾರ ಮಾನ ಮರ್ಯಾದೆ ಇದೆ, ಪ್ರೈಮ್ ಮಿನಿಸ್ಟ್ರಿಗೆ ರಿಸೈನ್ ಮಾಡಬೇಕು. ಇಲ್ಲ ನೀನು ಉಳ್ಕೋಬೇಕಂದ್ರೆ ಯಾವನ್ ತಪ್ಪು ಮಾಡಿದನೋ ಅವ್ನ ತಲೆದಂಡ ತಗೋಬೇಕು. ಅದು ಬಿಟ್ಟು ಬೇರೆ ಬೇರೆ ಸಬೂಬುಗಳನ್ನ ಹೇಳಿ ತಾವು ತಲೆ ತಪ್ಪಿಸ್ಕೊಳ್ಳೋದಕ್ಕೆ, ಕಳ್ಳ ವ್ಯವಸ್ಥೆಯನ್ನು ಮುಚ್ಚಾಕೊಳ್ಳೋದಕ್ಕೆ ನೀವು ನಡೆಸ್ತಾ ಇರ್ತಕ್ಕಂಥ ಸಂಚು ಇದು ಕೂಡಲೇ ನಿಲ್ಲಬೇಕು. ಇದಕ್ಕೆ ನಾವು ರೈತ ಸಂಘ ಇಡೀ ರಾಜ್ಯಾದ್ಯಂತ ಬೆಂಬಲಿಸ್ತೀವಿ. ಮುಂದಿನ ಹೋರಾಟ ಏನಿದೆ ಆ ಇಶ್ಯೂ ಗೆಲುವು ಆಗೋವರೆಗೆ ನಾವು ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲಿಸ್ತೇವೆ. ಸರ್ಕಾರ ಇದರ ಏನು ಪರಿಣಾಮ ಇದೆ, ಈ ಪರಿಣಾಮವನ್ನು ಸರ್ಕಾರ ಎದುರಿಸೋದಕ್ಕೆ ತಯಾರಿದೆ. ನೋಡಿಯಪ್ಪ, ನಾವು 1 ವರ್ಷ ದಿಲ್ಲಿ ಹೆದ್ದಾರಿಗಳಲ್ಲಿ ನಾವು ಧರ್ನಾ ಮಾಡಿದ್ವಿ, ಬಂದ್ ಮಾಡಿ ಚಳವಳಿ. ನೀವು ಸರಿಯಾಗಿ ಸ್ಪಂದಿಸಲಿಲ್ಲ. ಆವಾಗ ನಮ್ಮ ಮೇಲೆ ಏನು ಹೇಳಿದ್ರಿ? ಇವರು ಖಲಿಸ್ತಾನಿಗಳು, ಇವರು ಪಾಕಿಸ್ತಾನ ಬೆಂಬಲ, ಆಮೇಲೆ ಇವ್ರಿಗೆ ವಿದೇಶದಿಂದ ದುಡ್ಡು ಬರುತ್ತೆ. ಇದೇ ತಾನೇ ಇವತ್ತೂ ಕೂಡ ನೀವು ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಿ. ಅಂದಮೇಲೆ ನಿಮ್ಮ ಹತ್ರ ಹೊಸ ವಿಷಯ ಇಲ್ಲ. ನಿಮಗೆ ಇದನ್ನೇ ರಿಪೀಟ್ ಮಾಡೋದು ನಿಮಗೆ ರೂಢಿ. ನೀವು ಮಾಡಿ, ಆದರೆ ಜನರು ಜಾಗೃತರಾಗಬೇಕಾಗಿದೆ. ಚಳವಳಿಯನ್ನು ಬಲಪಡಿಸಿ. ಬದಲಾವಣೆ ಆಗಬೇಕು ಅಂದರೆ ಅವನು ರಿಸೈನ್ ಮಾಡಬೇಕು, ಅದು ನೈತಿಕ ಜವಾಬ್ದಾರಿ. 2ನೇದು ಶಿಕ್ಷಣ ನೀತಿ ಬದಲಾವಣೆ ಆಗಬೇಕು. ನಮ್ಗೆ ಈ ಸರ್ಕಾರದ ಮೇಲಂತೂ ನಂಬಿಕೆ ಇಲ್ಲ. ಅದಕ್ಕೆ ಸ್ಟೂಡೆಂಟ್ಸ್ ಆಗಿ ಇವತ್ತು SFI ಕಡೆಯಿಂದ ಕೂಡ ನಾವು ಬೀದಿಗೆ ಇಳಿದು ಪ್ರೊಟೆಸ್ಟ್ ಮಾಡ್ತಿದ್ದೀವಿ. ಅಂದರೆ ನಾವು ಹಂಗರ್ ಸ್ಟ್ರೈಕ್ ಮಾಡೋಕ್ಕೆ ಕೂಡ ರೆಡಿ ಇದ್ದೀವಿ ಸರ್. ಸೋನಮ್ ಅವರು 26 days ಹಂಗರ್ ಸ್ಟ್ರೈಕ್ ಮಾಡಿದ್ರು. ಅವರು ಹೊಟ್ಟೆ ಹಸ್ಕೊಂಡು ಅಷ್ಟೊಂದು ಕಷ್ಟಪಟ್ಟು ಹಂಗರ್ ಸ್ಟ್ರೈಕ್ ಮಾಡಿದ್ರು. ಅಷ್ಟೊಂದು ಇಂಟೆಲಿಜೆಂಟ್ ಪರ್ಸನ್ ಆಗಿದ್ರು ಕೂಡ ಅದು ಎಷ್ಟು ಲೇಟಾಗಿ ರೆಸ್ಪಾನ್ಸ್ ಮಾಡಿದ್ರು. ಅದು ಕೇರ್ಲೆಸ್ನೆಸ್ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. NTA ಸ್ಕ್ರ್ಯಾಪ್ ಮಾಡಬೇಕು. ಮತ್ತು ನಮ್ಮ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ಬೋದು. ಆಗಲೇ ನಾನು ಸ್ಪೀಚಲ್ಲಿ ಹೇಳ್ತಿದ್ದೆ, ಧರ್ಮೇಂದ್ರ ಪ್ರಧಾನ್ ಅವ್ರು ಸುಮ್ಮನೆ ಅವರು ಫೇಕ್ ನೇಮ್ ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಅವ್ರು ರಿಸೈನ್ ಮಾಡಬೇಕು. ಸೊ ಮತ್ತು ಅಲ್ಲಿ ಡೆಲ್ಲಿಯಲ್ಲಿ ಜಂತರ್ ಮಂತರಲ್ಲಿ ಏನು ಬ್ರುಟಾಲಿಟಿ ನಡೆದಿದೆ, ಎಷ್ಟು ವರಸ್ಟಾಗಿ ಸ್ಟೂಡೆಂಟ್ಸ್ನ ಟ್ರೀಟ್ ಮಾಡಿದ್ದಾರೆ ಅಂದರೆ, ಅವರು ತುಂಬ ಜನಕ್ಕೆ ವಿಮೆನ್ನಾಗ ಅವರು ಎಷ್ಟು ಫಿಸಿಕಲಿ ತುಂಬ ಟಾರ್ಚರ್ ಮಾಡಿದ್ದಾರೆ. ಅವ್ರು ಏನು ಮಾಡಿದ್ರು ಸರ್? ಏನಾದರೂ ಕ್ರೈಮ್ ಮಾಡಿದ್ರಾ? ಯಾರನ್ನಾದರೂ ಹೊಡೆದ್ರಾ? ಅವರು ಏನು ಮಾಡಿಲ್ಲ. ಆದರೆ ಏನಕ್ಕೆ ಅವರು ರಕ್ತ ಬರೋ ಥರ ಸ್ಟೂಡೆಂಟ್ಸ್ನ ಹೊಡೆಯೋದು? ಪೀಸ್ಫುಲ್ ಪ್ರೊಟೆಸ್ಟೇ ತಾನೇ ಮಾಡ್ತಿದ್ರು ಅವರು. ಅದನ್ನೆಲ್ಲ ಖಂಡಿಸಿ ನಾವು ಇವತ್ತು ನಿಂತ್ಕೊಂಡಿದ್ದೀವಿ. ಸ್ಟೂಡೆಂಟ್ಸ್ಗೆ ನೋಡಿ ಸಾಕಾಗ್ಬಿಟ್ಟಿದೆ. ಇವತ್ತು ಎಲ್ಲರಿಗೂ ಅದೊಂದು ರಿಯಲೈಸೇಷನ್ ಬಂದಿದೆ. ಎಷ್ಟು ಸರ್, ವಾಟ್ ಇಸ್ ದಟ್, ಮುಸ್ಲಿಂ ಹಿಂದೂ ಗಲಿಬೆಗಳಂತೆ, ಸ್ಕಾರ್ಫ್ ಅಂದರು, ಮುಸ್ಲಿಮ್ಸ್ ಅವ್ರು ಹಿಜಾಬ್ ಹಾಕ್ಕೋಬಾರ್ದಂದ್ರು, ಸ್ಯಾಫ್ರನ್ ಸ್ಕಾರ್ಫ್ ಹಾಕೋಬೇಕಂದ್ರು, ಎಷ್ಟು ಮಾಡಿದ್ರು ಸರ್. ಇವತ್ತು ಒಂದು ಯುನೈಟೆಡ್ ಪ್ರೊಟೆಸ್ಟಿಗೆ ಬಂದಿದ್ದೀವಿ ಸರ್. ಸ್ಟೂಡೆಂಟ್ಸ್, ಪೇರೆಂಟ್ಸ್, ರೈತರು, ನೀವು ನೋಡ್ಬೋದು, ಕಾರ್ಮಿಕರು ಎಲ್ಲರೂ ಬೆಂಬಲಿಸ್ತಾ ಇದ್ದಾರೆ. ಇವತ್ತೊಂದು ರೆವಲ್ಯೂಷನ್ ಕ್ರಿಯೇಟ್ ಆಗ್ತಿದೆ ನಮ್ಮ ಇಂಡಿಯಾದಲ್ಲಿ ಅಂತ ನಾನು ಹೇಳ್ತೀನಿ ಸರ್. ನಮ್ಮ ಇಂಡಿಯಾ ಇಟ್ಸ್
ಕಂಟ್ರಿ ಆಗಿರ್ಬೋದು. ಇಟ್ಸ್ ಅ ಕಂಟ್ರಿ ವಿತ್ ಮೆನಿ ರಿಲಿಜನ್ಸ್, ಇಟ್ಸ್ ಅ ಕಂಟ್ರಿ ವಿತ್ ಮೆನಿ ಲ್ಯಾಂಗ್ವೇಜಸ್, ಇಟ್ಸ್ ಅ ಕಂಟ್ರಿ ವಿತ್ ಮೆನಿ ಕ್ಯಾಸ್ಟ್. ಸೊ ಆ ಕಂಟ್ರಿ ಇವತ್ತು ಯುನೈಟೆಡ್ ಆಗಿ ಸ್ಟ್ಯಾಂಡ್ ತಗೊಂಡಿದೆ ಅಂದಮೇಲೆ ಈ ಯೂನಿಟಿ ಇಷ್ಟ ಇರಲ್ವಲ್ಲ, ಅಂಥವ್ರು ನೂರಾರು ಮಾತಾಡ್ತಾರೆ ಸರ್, ಅಂಥವ್ರನ್ನ ನಾವು ಭಯ ಪಡಲ್ಲ. ಇವತ್ತು ನನಗೆ ನಿಜವಾಗ್ಲೂ ಅನ್ನಿಸ್ತಿದೆ ಎಲ್ಲ ವಿದ್ಯಾರ್ಥಿಗಳಿಗೆ, ಯೂತ್ಸ್ಗೆ, ಎಲ್ಲರಿಗೂ ಒಂದು ಅದು ಬಂದಿದೆ, ಲೈಕ್ ನಮ್ಮ ದೇಶ ಬದಲಾಗುತ್ತೆ, ಒಂದು ಚೇಂಜ್ ಆಗುತ್ತೆ ಅನ್ನೋದೊಂದು ಶಕ್ತಿ ಬಂದಿದೆ. ಸೊ ನಾವು ಈ ಪ್ರೊಟೆಸ್ಟ್ಗಳನ್ನ ಮುಂದೆ ಹೊರ್ತೀವಿ, ಯಾರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ, ನಮ್ಮ ಶಕ್ತಿ ನಮಗಿದೆ, ನಾವು ಮಾಡ್ತೀವಿ. ಸರ್, ಬಾಬಾ ಸಾಹೇಬರು ಎಲ್ಲ ಒಂದು ಕಡೆ ಪೂನಾ ಒಪ್ಪಂದದಲ್ಲಿ ಗಾಂಧೀಜಿಯವರು ಉಪವಾಸ ಇರ್ತಾರೆ. ಆ ಟೈಮಲ್ಲಿ ಗಾಂಧೀಜಿಯವರು ತಮ್ಮ ಜನರ ಒಂದು ಒತ್ತಾಸೆಗಳನ್ನು ಬದಿಗಿಟ್ಟು ಹೋಗಿ ನೋವಲ್ಲಿ ಆ ಒಂದು ಉಪವಾಸಕ್ಕೆ, ಆ ಒಂದು ಪೂನಾ ಒಪ್ಪಂದಕ್ಕೆ ಸಹಿಯನ್ನು ಮಾಡಿ ಬರ್ತಾರೆ. ಆದರೆ ಇವ್ರದ್ದೇ ತಪ್ಪಿದ್ದುಕೊಂಡು ಸಹ ಆ ಮಕ್ಕಳ ಆ ರೀತಿ ಬೀದಿಗಳಲ್ಲಿ ಇದ್ದರೂ ಸಹ ಇವ್ರಿಗೆ ಮಕ್ಕಳಿದ್ರಲ್ವ, ಇವ್ರಿಗೆ ಮಕ್ಕಳಿಲ್ಲ, ಹೆಂಡತಿ ಇಲ್ಲ, ಯಾರೂ ಇಲ್ಲ, ಇವ್ರಿಗೆ ಆ ಒಂದು ತಂದೆ ತಾಯಿಗಳ ಕಳವಳ ಆಗಲಿ, ಮಕ್ಕಳ ಬಗ್ಗೆ ಚಿಂತೆ ಆಗಲಿ ಇಲ್ಲ. ಮತ್ತು ಇನ್ನು ಕೇಂದ್ರ ಸರ್ಕಾರದ ಅವ್ರ ಮಕ್ಕಳು ಹೋಗಿ ಅಮೆರಿಕಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ಇವ್ರ ಮಕ್ಕಳ ಬಗ್ಗೆ ಎಲ್ಲಿ ಯೋಚನೆ ಮಾಡ್ತಾರೆ? ಇಷ್ಟು ದಿನ 20 ದಿನ 26ನೇ ದಿನ ಅನಿಸುತ್ತೆ ಇದು ವಂಚುಕ್ ಅವರು ನಿನ್ನೆ ಅಷ್ಟೇ ಹೋಗಿ ಏನೋ ಜ್ಯೂಸ್ ಕೊಡಿಸಿ ನೆಡ್ಡ ಅವರೆಲ್ಲ ಹೋಗಿ ಬಂದಿದ್ದಾರೆ. ಅದಕ್ಕೂ ಮುಂಚೆನೇ ಇದನ್ನು ಮಾಡಿದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಲ್ವಾ ಸರ್? ಇನ್ನು ಮುಂದೆ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ ಈ BJP ಎಂತಹ ಸರ್ಕಾರ, ಗುಂಡಾಗಿರಿ ಮಾಡ್ತು, ಮಕ್ಕಳನ್ನೆಲ್ಲ ಲಾಠಿ ಚಾರ್ಜು, ಈಗೇನು ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ, ಮತ್ತು ಏನು ಇವ್ರ ಹತ್ರ ಹಿಟ್ಲರ್ ಮತ್ತು ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಜನಗಳಿಗೆ ಗೊತ್ತಾಗಿದೆ, ಮುಂದೆ ಓಟಿನ ಮೂಲಕ ಅವರು ಉತ್ತರನ ಕೊಡ್ತಾರೆ ಮೋದಿಗೆ ಖಂಡಿತ. ಇಷ್ಟು ದಿವಸ ಇಂದ ನಡ್ಕೊಂಡು ಬರ್ತಾ ಇದೆ ಪ್ರೊಟೆಸ್ಟು. ಅವರು ಇಷ್ಟು ದಿವಸ ರೆಸ್ಪಾಂಡ್ ಮಾಡಿಲ್ಲ. ಅವರೇನು ಡೆಫಾ ಏನು ನನಗೆ ಅರ್ಥ ಆಗ್ತಾಯಿಲ್ಲ. ನಿನ್ನೆ ಪೋಸ್ಟ್ ಮಾಡಿದ್ದಾರೆ. ಅದಕ್ಕೆ ನಿನ್ನೆ ಪೋಸ್ಟ್ ಮಾಡೋ ಬದಲು ಆ್ಯಕ್ಷನ್ ತಗೋಬೇಕಾಗಿತ್ತಲ್ಲ. ಯಾಕೆ ಪೋಸ್ಟ್ ಮಾಡಿ ಈ ಥರ ಅವ್ರೇನಂದರೆ ಈ ಪ್ರೊಟೆಸ್ಟ್ನ ಎಲ್ಲ ನಾವು ನಿಲ್ಲಿಸ್ಬಿಡ್ತೀವಿ, ಒಂದು ವಿಡಿಯೋ ಆಗಿದ ತಕ್ಷಣ ನಿಲ್ಲಿಸ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇಲ್ಲ, ನಮಗೆ ಅಕ್ಯೂಸ್ ಎಲ್ಲ ಸಿಗೋವರೆಗೂ ಆ್ಯಂಡ್ ಧರ್ಮೇಂದ್ರ ಪ್ರಧಾನ್ ಎಜುಕೇಷನ್ ಮಿನಿಸ್ಟರ್ ರಿಸೈನ್ ಮಾಡೋವರೆಗೂ ನಾವು ಈ ಪ್ರೊಟೆಸ್ಟ್ ಎಲ್ಲ ಮಾಡ್ತಾನೆ ಇರ್ತೀವಿ. ನಾವು ಸ್ಟೂಡೆಂಟ್ಸ್ ವೈಲೆನ್ಸ್ಗೆ ಹೋಗಿಲ್ಲ, ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡ್ತಾಯಿದ್ರಿ. ಡೆಲ್ಲಿಯಲ್ಲಿ ಕೂಡ ಅಷ್ಟೊಂದು ಜನ ಸೇರಿಕೊಂಡ್ರು, ಪೀಸ್ಫುಲ್ಲಾಗೇ ಇದ್ದರು. ಅವರು ಸ್ಲೋಗನ್ಸ್ ಅದೆಲ್ಲ ಮಾಡ್ಕೊಂಡು ಪೀಸ್ಫುಲ್ಲಾಗೇ ಕೂತ್ಕೊಂಡಿದ್ರು. ಬಟ್ ಲಾಠಿ ಚಾರ್ಜ್ ಮಾಡಿದ್ದು ಯಾರು, ಸ್ಟಾರ್ಟ್ ಮಾಡಿದ್ದು ಯಾರು? ಪೊಲೀಸ್ ಅವರು. ಸೊ ಗವರ್ನಮೆಂಟೇ ಹಿಂಗಿರೋವಾಗ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಅವರು ಎಷ್ಟೇ ದಾಡಿ ಮಾಡಿದ್ರು ನಾವಿದು ಪ್ರೊಟೆಸ್ಟ್ ನಿಲ್ಸೋಕ್ಕಾಗಲ್ಲ. ನಾವು ವಾಯ್ಸ್ ರೇಸ್ ಮಾಡ್ತಾನೆ ಇರ್ತೀವಿ. ನಮಗೆ ಜಸ್ಟಿಸ್ ಬೇಕೇ ಬೇಕು. ನನ್ನ ಹೆಸರು ವೈಶಾಲಿ. ಆ ಒಂದೊಂದು ಜೀವ ಏನು ಚಿಕ್ಕವರಿದ್ದಾಗ ಸತ್ತಿದ್ದ, ಏನು ಆಡೋ ಮಕ್ಕಳು ಇದ್ದಾಗಲೇ ಸತ್ತಿದ್ದ. ಅವ್ರು ಸತ್ತಿರೋದು 22 ವಯಸ್ಸು. ನೀಟ್ ಅದನ್ನು ಅವ್ರು ಬರೆದಿರೋ ಎಕ್ಸಾಮು. ಅಷ್ಟು ಬೆಳೆದ ಮೇಲೆ ಸತ್ತೋಗಿದ್ರೆ ಅವ್ರ ಅಪ್ಪ ಅಮ್ಮ ಸಿಂಗಲ್ ಪೇರೆಂಟ್ಸ್ನೂ ಇರ್ತಾರೆ ರೀ. ಸಿಂಗಲ್ ಪೇರೆಂಟ್ಸು ಅವ್ರನ್ನೇ ನಂಬ್ಕೊಂಡ್ಗೇಸಿ ಅದಕ್ಕೆ ನೀಟ್ ಓದಿ ನನ್ನ ಮಕ್ಳು ಏನಾದರೂ ಆಗಲಿ ಅಂತ ಓದಿಸಿರೋರ್ನೂ ಇರ್ತಾರೆ. ನೀಟ್ನ ಲೀಕ್ ಮಾಡಿದವ್ರನ್ನ ಹಿಡೀರಿ ಫಸ್ಟು. ಅದನ್ನು ಮಾತಾಡಿ, ಅದನ್ನೇನು ಮಾತಾಡಲ್ವಾ? ಜಂಟಿಗೆ ಹೆಂಗೆ ಕೊಟ್ಟರು ಪರ್ಮಿಷನ್ ಲೀಕ್ ಮಾಡಿರಿ ಅಂತ? ಹಂಗೆಲ್ಲ ಕೊಡುವಾಗ ಅವ್ರಿಗೆ ಗೊತ್ತಾಗಿಲ್ವಾ? ಮಾನ ಮರ್ಯಾದೆ ಇದ್ದರೆ ಫಸ್ಟು ಅವ್ರ ಮನೆ ಮಕ್ಕಳಿದ್ರೆ ಅವ್ರಿಗೆ ಗೊತ್ತಾಗೋದು. ಅವ್ರ ಮನೆ ಮಕ್ಕಳೆಲ್ಲ ಏನಿಲ್ಲ, ಯಾರಾದರೂ ಬರೀತಾರೆ. ಸ್ಟೂಡೆಂಟ್ಸು ಎಕ್ಸಾಮ್ ಬರೆಯೋಕ್ಕಂತ ಎಲ್ಲೆಲ್ಲೋ ಹೋಗ್ಬಿಟ್ಟು ರೈಲ್ವೆ ಸ್ಟೇಷನ್ದಲ್ಲಿ ಮತ್ತು ಫುಟ್ಪಾತಲ್ಲಿ ಮಲ್ಕೊಂಡು ಮಾರ್ನಿಂಗ್ ಹೋಗಿ ಬರೆದಿದ್ದಾರೆ. ನೈಟ್ ಅವ್ರಿಗೆ ವ್ಯವಸ್ಥೆ ರೂಮಿಗೆ ಒಂದು ಅಮೌಂಟ್ ಪೇ ಮಾಡೋಕ್ಕಿಲ್ಲ ಅಂತ ಅವರು ಫುಟ್ಪಾತಲ್ಲಿ ಮಲಗಿಗೇಸಿ ನೆಕ್ಸ್ಟು 9 o'clock ಹಂಗೋಗಿ ಪೇಪರ್ ಬರೆದು ಬಂದಿದ್ದಾರೆ. ಆವಾಗ ಅಷ್ಟು ಕಷ್ಟಪಟ್ಟು ಬರೆದಿರ್ತಾರಲ್ಲ, ಆವಾಗಲೇನು ಮಾಡಿದ್ರು ಅವರು? ಆಯ್ತು ಪೇಪರ್ ಲೀಕು, ಅದು ಆಯಿತು ಇದು ಆಯಿತು. ನಮ್ಮ ಹಕ್ಕನ್ನ ನಾವು ಕೇಳ್ತೀವಿ. ನಮ್ಗೆ ಯಾಕೆ ಸ್ವಾತಂತ್ರ್ಯ ಕೊಟ್ಟಿದ್ದೇನಕ್ಕೆ? ನಮ್ಮ ಹಕ್ಕನ್ನ ನಾವು ಕೇಳಲಿ ಅಂತ. ಅವಾಗಲಾದ್ರೂ ಬ್ರಿಟಿಷರು ಇದು ಗಾಂಧೀಜಿ ಅವರು ಸತ್ಯಾಗ್ರಹ ಕುಂತ್ಕೊಂಡಾಗ ಏನಾಯ್ತು ಅಂತ ಆದರೂ ಬಂದು ಕೇಳಿದ್ರು. ಇವ್ರೇನು ಮಾಡಿದ್ರು? ನೀವು ಸತ್ತಿದ್ದೀರಾ, ನೀವು ಬದುಕಿದ್ದೀರಾ ಅಂತಲೂ ಕೇಳಲಿಲ್ಲ. ಇಲ್ಲೇ ನಾವು ಸಾಯ್ತಾ ಇದ್ದೀವಿ. ಒಂದು 5 ದಿನ ಆಯಿತು ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ದು. ಒಬ್ಬರು ಕೇಳಲಿಲ್ಲ, ಒಬ್ಬರು ಬರಲಿಲ್ಲ. ಜಂತರ್ ಮಂತರಲ್ಲಂತರೂ ಹುಡುಗಿಯರು ಬಟ್ಟೆ ಹರಿಯೋದು, ಹೊಡಿಯೋದು ಆಯಿತು. ನಾವು ಪೊಲೀಸರು ಅಂತೀವಲ್ಲ, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ, ಹಂಗೆ ನಾವು ಅವ್ರನ್ನೇ ನಂಬ್ಕೊಂಡಿರ್ತೀವಿ. ಅವ್ರೇನು ಮಾಡಿದ್ರು? ಹೊಡಿಯೋದು, ನೀರನ್ನ ಆರಿಸೋದು. ಪೊಲೀಸವ್ರು ಅದೇ ಅವ್ರ ಮಕ್ಕಳಾದ್ರೆ ನಂಗೆ ಮಾಡೋರಾ? ಅವ್ರ ಮಕ್ಕಳಿಗೆ ಹಿಂಗೆ ಆಗಿದ್ರೆ, ಬೇರೆಯವ್ರು ಬಂದು ಹೊಡಿದಿದ್ರೆ, ಅದೇ ಜಂತರ್ ಮಂತಲ್ಲ ಅವರಿದ್ರೆ ಹೆಂಗೆ ಮಾಡ್ತಿದ್ರಾ? ಸೌಮ್ಯ. ಮಹಿಳೆಯರಿಗೆ ಟಚ್ ಮಾಡಬೇಡಿ, ಮಕ್ಕಳಿಗೆ ಹೊಡಿಬೇಡಿ. ದಿಸ್ ಈಸ್ ವಾಟ್ ಐ ವಾಂಟ್ ಟು ಸೇ ಥ್ರೂ ದಿಸ್. ಎಜುಕೇಷನ್ ಈಸ್ ಬೇಸಿಕ್ ರೈಟ್ ಆಫ್ ಎವ್ರಿ ಇಂಡಿವಿಜುವಲ್ ಇನ್ 2026. ಫ್ರೀ ಇಂಟರ್ನೆಟ್ ಕೊಡ್ತಿದ್ದೀರಾ, ಆದರೆ ಫ್ರೀ ಎಜುಕೇಷನ್ ಕೊಡ್ತಿಲ್ಲ, ಕ್ವಾಲಿಟಿ ಎಜುಕೇಷನ್ ಕೊಡ್ತಿಲ್ಲ. 5G ಇಂಟರ್ನೆಟ್ ಕೊಡ್ತಿದ್ದೀರಾ, ಕ್ವಾಲಿಟಿ. ಇದು ಅಕ್ಸೆಪ್ಟೇಬಲ್ ಇಲ್ಲ. ಎಜುಕೇಷನ್ ಒಳ್ಳೇದಿರಬೇಕು, ಎಕ್ಸಾಮ್ ಸಿಸ್ಟಮ್ ಒಳ್ಳೇದಿರಬೇಕು. ಟ್ಯಾಲೆಂಟೆಡ್ ಡಾಕ್ಟರ್ಸ್, ಟ್ಯಾಲೆಂಟೆಡ್ IAS ಆಫೀಸರ್ಸ್, ಟ್ಯಾಲೆಂಟೆಡ್ ಪೊಲೀಸ್ ಆಫೀಸರ್ಸ್, ಟ್ಯಾಲೆಂಟೆಡ್ ಸಿವಿಲ್ ಇಂಜಿನಿಯರ್ಸ್, talented politicians is what we need for the growth of this country.
Without this, we will not be able to become America, we will not be able to become China, we will not be able to become UK. ಪ್ರೋಗ್ರೆಸ್ ಆಗಬೇಕು ಅಂದರೆ ಸರಿಯಾಗಿ ಆಗಬೇಕು. ಅದಕ್ಕೆ ಎಜುಕೇಷನ್ ಈಸ್ ದ ಬೇಸಿಕ್. ಎಜುಕೇಷನ್ ಆಗಿಲ್ಲ, ಸರಿಯಾಗಿ ಆಗಿಲ್ಲ, ಆದರೆ ನೀವು ಎಷ್ಟಾದರೂ ಎಜುಕೇಟ್ ಮಾಡಿ ನಮ್ಮ ಮೈಂಡ್ ಸೆಟ್ ಸರಿ ಆಗಲ್ಲ. ಒಳ್ಳೆ ಎಜುಕೇಷನ್, ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಈಸ್ ಅ ಮಸ್ಟ್ ಫಾರ್ ಎವ್ರಿ ಇಂಡಿವಿಜುವಲ್ ಇನ್ ದಿಸ್ ಕಂಟ್ರಿ. ತಂದೆ ತಾಯಿ ಇಷ್ಟು ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ, ಅವ್ರಿಗೆ ಕೈ ಕಾಲೆಲ್ಲ ನೀವು ಮುರಿದ್ಬಿಟ್ಟು ಅವ್ರಿಗೆ ಕಣ್ಣೆಲ್ಲ ಡ್ಯಾಮೇಜ್ ಮಾಡಿಬಿಟ್ರೆ ಅದು ಲೈಫ್ ಲಾಂಗು. ಹೌದಾ ಅಲ್ಲ? ಅದು ಸರಿಯಲ್ಲ. ನಾವು ಫಸ್ಟು ನಮ್ಮ ಟೈಮಲ್ಲಿ ಸ್ಕೂಲಲ್ಲಿ ಟೀಚರ್ ಏನಾದರೂ ಹೊಡೆದ್ರೆ, ನೀಲ್ ಡೌನ್ ಮಾಡಿಸಿದ್ರೆ ಅಳ್ತಿದ್ವಿ. ಈಗ ಚಿಕ್ಕ ಮಕ್ಕಳಿಗೆ ಹಿಡಿದ್ಬಿಟ್ಟು ಜನ ಆ ಥರ ಹೊಡಿತಿದ್ದಾರೆ ಅಂದರೆ ಅದು ಸರಿಯಲ್ಲ. ಮಾತಾಡ್ಬೋದು, ನಿಂತ್ಕೊಂಡು ಮಾತಾಡೋಣ, ಸೊಲ್ಯೂಷನ್ ಒಂದು ಸೊಲ್ಯೂಷನ್ ಆದರೂ ಇರುತ್ತೆ. ಎಲ್ಲ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಆ ಸೊಲ್ಯೂಷನ್ ಹುಡುಕಬೇಕು. ಹೊಡೆಯೋದು ಸರಿಯಲ್ಲ, ಅದು ಮಾಡಬಾರ್ದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ